Hello dear students, welcome back to chemistry classes. Today we have to know empirical formula and molecular formula. What do you mean by empirical formula and what do you mean by molecular formula? We are already seen in the previous classes. Still also we have to consider the empirical formula and molecular formula for the further calculation purpose. Okay, it is the simplest formula which represents the simplest whole number of the various elements in a compound. ಒಂದು ಎಲಿಮೆಂಟ್ ನಲ್ಲಿ ಇರುವಂತ ವೇರಿಯಸ್ ಎಲಿಮೆಂಟ್ಸ್ ದ ಏನು ರೇಷಿಯೋನ ಹೇಳುತ್ತೆ. ಹಾಗಾದ್ರೆ ಏನು H2O it is having a 2:1 ratio. Like that C6H12O6, these are having the simple ratio, carbon atomic elements simple ratio 1:2:1. like this this is the empirical formula. ಇದಕ್ಕೆ ನಾವೇನಂತ ಕರಿತೀವಿ, empirical formula ಅಂತ ಕರಿತೀವಿ. It is the simplest formula which represents the simplest whole number of various elements in a compound. ಒಂದು ಕಾಂಪೌಂಡ್ ನಲ್ಲಿರುವಂತಹ ವೇರಿಯಸ್ ಎಲಿಮೆಂಟ್ಸ್ ದ ಸಿಂಪಲ್ ಹೋಲ್ ನಂಬರ್ ಅನ್ನ ಏನು ಮಾಡುತ್ತೆ ರೀಪ್ರೆಸೆಂಟ್ ಮಾಡುತ್ತೆ. ಯಾವುದು ಎಂಪಿರಿಕಲ್ ಫಾರ್ಮುಲಾ. ಹಾಗಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು, ಯಾವುದಕ್ಕೆ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ ಅಂದ್ರೆ ಇಟ್ ಶೋಸ್ ಎಕ್ಸಾಕ್ಟ್ ನಂಬರ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ ಆಫ್ ಎ ಕಂಪೌಂಡ್. ಒಂದು ಕಂಪೌಂಡ್ ನಲ್ಲಿರುವಂತ ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ನಲ್ಲಿರುವಂತ ಎಷ್ಟು ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಅನ್ನ ಹೇಳುತ್ತೆ. ಹಾಗಾದ್ರೆ C6H12O6 ಇದೆ ಅಂತ ಅನ್ಕೊಳ್ಳಿ. ಇದರಲ್ಲಿ 6 ಕಾರ್ಬನ್ ಆಟಮ್ಸ್ಗಳು, 12 ಹೈಡ್ರೋಜನ್ ಆಟಮ್ಸ್ಗಳು, ಮತ್ತೆ 6 ಆಕ್ಸಿಜನ್ ಆಟಮ್ಸ್ಗಳಿವೆ ಅಂತ ಹೇಳುತ್ತೆ. ಈ ತರ ಏನು ಇಟ್ ಶೋಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಡಿಫರೆಂಟ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಡಿಫರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಇಟ್ ಶೋಸ್ exact number of different types of atoms in a molecule of a compound. It is known as what? Molecular formula. On the basis of this empirical formula and molecular formula, we have to calculate. They are given the percentage compositions. Then with the help of that percentage composition, we have to calculate the empirical formula and molecular formula. Got this? Okay student, we are having some problem based on the empirical formula and molecular formula. Here they are given one problem, that is a compound containing 4.07% of hydrogen and 24.27% is of carbon and 71.65% of chlorine. Its molar mass is 98.96 gram. What are the empirical formula and molecular formula? For this problem we have to solve two different methods having the same answer, but we have to solve two different solutions, means two different way to solve this problem. First one is step 1, conversion of mass of grams. Okay, ನಾವು ಮೊದಲಿಗೆ ಏನು ಮಾಡಬೇಕು, ಮಾಸ್ ಪರ್ಸೆಂಟೇಜ್ ಇದನ್ನು ಗ್ರಾಮ್ಸ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಇಟ್ ಈಸ್ ವೆರಿ ಕನ್ವೀನಿಯಂಟ್ ಟು ಯೂಸ್ 100 ಗ್ರಾಮ್ ಆಫ್ ಅ ಕಂಪೌಂಡ್. ಒಂದು 100 ಗ್ರಾಮ್ ಆಫ್ ಕಂಪೌಂಡನ್ನು ಕನ್ವೀನಿಯಂಟ್ ಮಾಡೋಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಏನೋ ಆಲ್ರೆಡಿ ನಮಗೆ ಮಾಸ್ ಕೊಟ್ಟಿದ್ದಾರೆ, ಮಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಗ್ರಾಮ್ನಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ 4.07% ಆಫ್ ಹೈಡ್ರೋಜನ್ ಈಸ್ ಈಕ್ವಲ್ ಟು 4.07 ಗ್ರಾಮ್ ಆಗ್ತಾ ಇದೆ. ಹಾಗೆಯೇ ಕಾರ್ಬನ್ 24.27% ಇದೆ, ಅದನ್ನು ಏನು ಮಾಡ್ತಾ ಇದ್ದೀವಿ ನಾವು 24.27 ಗ್ರಾಮ್ನಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಾಟ್ ಆಕ್ಸಿಜನ್, ಇಟ್ ಇಸ್ ಅ ಕ್ಲೋರಿನ್. It is not oxygen, it is what? Chlorine. It is a chlorine. Chlorine ಏನಾಗ್ತಾ ಇದೆ 71.65% is of chlorine is converted into 71.65 grams. Then after conversion of mass percentage into grams, ಏನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನ ಮೋಲ್ಸ್ ನಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಮೋಲ್ಸ್ ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಕನ್ವರ್ಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಈಚ್ ಎಲಿಮೆಂಟ್ಸ್ ಇನ್ ಕನ್ವರ್ಟ್ ದ number of moles of each elements ಅಷ್ಟೇ ಸಾಕು. ಈಚ್ ಎಲಿಮೆಂಟ್ಸ್ ಅನ್ನು ನಾವು ಏನು ಮಾಡ್ತಾ ಇದ್ದೀವಿ, ಮೋಲ್ಸ್ ನಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಮೋಲ್ಸ್ ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅದರ ಅಟೋಮಿಕ್ ಮಾಸ್ ದಿಂದ ನಾವು ಏನು ಮಾಡಬೇಕಾಗುತ್ತೆ, ಡಿವೈಡ್ ಮಾಡಬೇಕಾಗುತ್ತೆ. ಹಾಗಾದರೆ ಅದರ ಅಟೋಮಿಕ್ ಮಾಸಸ್ ಏನಾಗಿದೆ, ಹೈಡ್ರೋಜನ್ ಅಟೋಮಿಕ್ ಮಾಸ್ ಏನಾಗಿದೆ ಅಂದರೆ 1.008 ಆಗಿದೆ. ಹಾಗೆಯೇ ಕಾರ್ಬನ್ನ ಅಟೋಮಿಕ್ ಮಾಸ್ ಏನಾಗಿದೆ 12 ಆಗಿದೆ. ಹಾಗೆಯೇ ಕ್ಲೋರಿನ್ ಅಟೋಮಿಕ್ ಮಾಸ್ ಏನಾಗಿದೆ 35.5
5. ಹಾಗಾದರೆ ಇದು ಎಲ್ಲಿ ಸಿಗ್ತಾ ಇದೆ ಅಂದರೆ ನಿಮಗೆ ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿದ್ದೀವಿ. ಆ ಬ್ರಿಡ್ಜ್ ಕೋರ್ಸ್ನಲ್ಲಿ ನಾವು ಎಲ್ಲ ಎಲಿಮೆಂಟ್ಸ್ದು ಅಟೋಮಿಕ್ ಮಾಸಸ್ಸನ್ನು ಬಿಟ್ಟಿದ್ದೀವಿ. ಹಾಗಾದರೆ ಅಲ್ಲಿ ಈ ಅಟೋಮಿಕ್ ಮಾಸಸ್ ಬಗ್ಗೆ ನೀವು ತಿಳಿದುಕೋಬೋದು. ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಆ ಕ್ಲಾಸಸ್ದ ಹೆಲ್ಪ್ದಿಂದ ಏನು ಮಾಡ್ತೀವಿ, ಅಟೋಮಿಕ್ ಮಾಸಸ್ಸನ್ನು ಇಲ್ಲಿ ಬರೆದುಕೊಳ್ತಾ ಇದ್ದೀವಿ. ಹಾಗೆಯೇ ಡಿವೈಡ್ ಮಾಡ್ತಾ ಇದ್ದೀವಿ. ಈ ಥರ ಡಿವೈಡ್ ಮಾಡಿದಾಗ ನಮಗೆ ಏನು ಸಿಗ್ತಾ ಇದೆ, 4.07 ಡಿವೈಡೆಡ್ ಬೈ 1.008 ಈಸ್ ಈಕ್ವಲ್ ಟು 4.037 ಸಿಗ್ತಾ ಇದೆ. ಹಾಗೆಯೇ ಮೋಲ್ಸ್ ಯಾವುದು ಯೂನಿಟ್ ಇಲ್ಲ, ಮೋಲ್ಸ್ ಅಂತಲೇ ಇರುತ್ತೆ. ಆಟಮ್ಸ್ 24.27 ಗ್ರಾಮ್ ಇದ್ದಿದ್ದು ಅಷ್ಟು ಅದರ ಮೋಲಾರ್ ಮಾಸ್ನಿಂದ ಅಂದರೆ ಅಟೋಮಿಕ್ ಮಾಸ್ನಿಂದ ಡಿವೈಡ್ ಮಾಡಿದಾಗ 2.0225 ಅಂತ ಸಿಗ್ತಾ ಇದೆ. ಹಾಗೆಯೇ 71.65 ಡಿವೈಡೆಡ್ ಬೈ 35.5 ಈಸ್ ಈಕ್ವಲ್ ಟು 2.018 ಅಂತ ಸಿಗ್ತಾ ಇದೆ. ಈ ಥರ ವ್ಯಾಲ್ಯೂಸ್ಗಳು ಸಿಗ್ತವೆ. ಇವೇನು ಕನ್ವರ್ಟೆಡ್ ಇಂಟು ಮೋಲ್ಸ್, ಗ್ರಾಮ್ಸ್ ಆರ್ ಕನ್ವರ್ಟೆಡ್ ಇಂಟು ಮೋಲ್ಸ್. ಹಾಗಾದರೆ ಈಗ ನಾವು ಏನು ಮಾಡೋದು, ಥರ್ಡ್ ಸ್ಟೆಪ್ಗೆ ಹೋಗೋಣ. ಥರ್ಡ್ ಸ್ಟೆಪ್ನಲ್ಲಿ ಏನಿದೆ, ಡಿವೈಡ್ ದ ಮೋಲ್ ವ್ಯಾಲ್ಯೂ ಬೈ ದ ಸಿಂಪ್ಲೆಸ್ಟ್ ವ್ಯಾಲ್ಯೂ. ಈ ಮೋಲ್ ವ್ಯಾಲ್ಯೂಗಳಲ್ಲಿ ಯಾವುದಾದ್ರೂ ಒಂದು ಸಿಂಪ್ಲೆಸ್ಟ್ ವ್ಯಾಲ್ಯೂ ಇದೆ, ಅದು ಯಾವುದಂದರೆ ಇದು ಬಹಳ ಕಡಿಮೆ ಇದೆ, ಸ್ಮಾಲೆಸ್ಟ್ ವ್ಯಾಲ್ಯೂ. ಈ ಸ್ಮಾಲೆಸ್ಟ್ ವ್ಯಾಲ್ಯೂದಿಂದ ಈ ಎಲ್ಲ ವ್ಯಾಲ್ಯೂಸನ್ನು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಅದೇ ರೀತಿ ನಾವು ಮಾಡಿದ್ದೀವಿ. ಈ ಸ್ಮಾಲೆಸ್ಟ್ ವ್ಯಾಲ್ಯೂ ಅದು 0.18 ಇದೆ. ಆ 0.18 ಏನು ಮಾಡ್ತಾ ಇದ್ದೀವಿ, ಎಲ್ಲ ವ್ಯಾಲ್ಯೂಸ್ನಲ್ಲೂ ಡಿವೈಡ್ ಮಾಡ್ತಾ ಹೋಗಿದ್ದೀವಿ. ಎಲ್ಲ ವ್ಯಾಲ್ಯೂಸ್ನಲ್ಲೂ ಡಿವೈಡ್ ಮಾಡ್ತಾ ಹೋದಾಗ ನಮಗೆ ಏನು ಸಿಗ್ತಾ ಇದೆ, 1.997. ಇದು ಏನಾಗ್ತಾ ಇದೆ, 2ಗೆ ಭಾಳ ಸಮೀಪ ಇರುವುದರಿಂದ ನಾವು ರೌಂಡ್ ಫಿಗರ್ ಏನು ಮಾಡ್ತಾ ಇದ್ದೀವಿ, 2 ಅಂತ ತೆಗೆದುಕೊಳ್ತಾ ಇದ್ದೀವಿ. ಇದು 1.00 ಇರುವುದರಿಂದ ಇದನ್ನು 1 ಅಂತ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಸಹ ಏನಾಗ್ತಾ ಇದೆ, 1 ಸಿಗ್ತಾ ಇದೆ. ಹಾಗಾದರೆ ನಮಗೆ ಬಂದಂಥ ವ್ಯಾಲ್ಯೂಸ್ ಏನಿದೆ, ರೌಂಡ್ ಫಿಗರ್ ವ್ಯಾಲ್ಯೂಸನ್ನು ರೈಟ್ ದ ಎಂಪಿರಿಕಲ್ ಫಾರ್ಮುಲಾ ಬೈ ದ ನಂಬರ್ ಆಫ್ ಆಫ್ಟರ್ ಸಿಂಬಾಲ್. ಹಾಗಾದರೆ ನಂಬರ್ ಆಫ್ಟರ್ ಸಿಂಬಾಲ್ ಅಂದರೆ ಏನು ಮಾಡ್ತಾ ಇದ್ದೀವಿ, ಕಾರ್ಬನ್ ಎಷ್ಟಿದೆ, ಕಾರ್ಬನ್ 1 ಇದೆ, ಕ್ಲೋರಿನ್ 1 ಇದೆ, ಹೈಡ್ರೋಜನ್ 2 ಇದೆ. ಹಾಗೆಯೇ ನಾವೇನು ಬರ್ತಾ ಇದ್ದೀವಿ, ಕಾರ್ಬನ್ 1 ಇದೆ, ಕ್ಲೋರಿನ್ 1 ಇದೆ, ಹಾಗೆಯೇ ಹೈಡ್ರೋಜನ್ ಎಷ್ಟಿದೆ, 2 ಇದೆ. ಹಾಗಾದರೆ ನಾವೇನು ಸಿಂಪ್ಲೆಸ್ಟ್ ಹೋಲ್ ನಂಬರನ್ನು ಬರಿತಾ ಇದ್ದೀವಿ. ಒಂದು ಮಾಲಿಕ್ಯೂಲ್ನಲ್ಲಿರುವಂಥ ಎಲಿಮೆಂಟ್ಸ್ದು ಸಿಂಪಲ್ ಹೋಲ್ ನಂಬರನ್ನು ಬರಿತಾ ಇದ್ದೀವಿ. ಹಾಗಾದರೆ ಈ ಸಿಂಪಲ್ ಹೋಲ್ ನಂಬರ್ದು ಏನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಸ್ಟೆಪ್ನಲ್ಲಿ ಮಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ರೈಟ್ ದ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಆ್ಯಂಡ್ ಇಟ್ಸ್ ಮಾಲಿಕ್ಯುಲರ್ ಮಾಸ್, ಇಟ್ಸ್ ಮೋಲಾರ್ ಮಾಸ್. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅದರ ಜೊತೆಗೇ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಮೋಲಾರ್ ಮಾಸ್ನಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಕಾರ್ಬನ್ 1 ಇರೋದ್ರಿಂದ 1 ಬರಿತಾ ಇದ್ದೀವಿ. ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಇಸ್ 12 ಪ್ಲಸ್ ಬರಿತಾ ಇದ್ದೀವಿ. ಹಾಗೆಯೇ ಹೈಡ್ರೋಜನ್ 2 ಇದೆ, 2 ಬರ್ತಾ ಇದ್ದೀವಿ. ಹೈಡ್ರೋಜನ್ ಅಟೋಮಿಕ್ ಮಾಸ್ 1 ಇರುತ್ತೆ, 1.008 ಇರುತ್ತೆ. ಹಾಗಾದರೆ ನಾವು ಏನು ಬರಿತಾ ಇದ್ದೀವಿ, ಇದನ್ನು 1 ಅಂತ ಅಷ್ಟೇ ಬರಿತಾ ಇದ್ದೀವಿ. ಪ್ಲಸ್ 35. ಹಾಗಾದರೆ ಕ್ಲೋರಿನ್ ಏನಿದೆ, 1 ಇದೆ, 1 ಇಂಟು 35.5 ಅದನ್ನು ಏನು ಮಾಡ್ತೀವಿ, 1 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಲಾಗಿ ನಮ್ಗೆ ಏನು ಸಿಗ್ತಾ ಇದೆ, 49.5 ಅಂತ ಆನ್ಸರ್ ಸಿಗ್ತಾ ಇದೆ. ಹಾಗಾದರೆ ನಮಗೇನು ಸಿಕ್ತು, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಸಿಕ್ತು. ನಮಗೇನು ಬೇಕಾಗಿದೆ, ಮಾಲಿಕ್ಯುಲರ್ ಫಾರ್ಮುಲಾ. ಇದು ಎಂಪಿರಿಕಲ್ ಫಾರ್ಮುಲಾ ಸ್ಟ್ರಕ್ಚರ್. ಇದು ಒಂದು ಕ್ವಶನ್ ಸಿಕ್ತು ನಮಗೆ. ಏನು ಸಿಕ್ತು, ಕ್ಯಾಲ್ಕುಲೇಟ್ ದ ಎಂಪಿರಿಕಲ್, ವಾಟ್ ಆರ್ ದ ಎಂಪಿರಿಕಲ್ ಫಾರ್ಮುಲಾ. ಎಂಪಿರಿಕಲ್ ಫಾರ್ಮುಲಾ ಏನಾಗಿದೆ, CH2Cl ಆಗಿದೆ. ಹಾಗೆಯೇ ಏನು ಮಾಡೋಣ, ಮಾಲಿಕ್ಯುಲರ್ ಫಾರ್ಮುಲಾನ ಬಗ್ಗೆ ತಿಳಿದುಕೊಳ್ಳೋಣ. ಮಾಲಿಕ್ಯುಲರ್ ಫಾರ್ಮುಲಾ ತಿಳಿದುಕೊಳ್ಳೋ ಮುಂಚೆ ಏನು ಮಾಡಬೇಕು ಅಂದರೆ, ನಾವು ಒಂದು ಸೂತ್ರ ಇದೆ, ಇದಕ್ಕೆ ಒಂದು ಫಾರ್ಮುಲಾ ಇದೆ. N ಈಸ್ ಈಕ್ವಲ್ ಟು ಮೋಲಾರ್ ಮಾಸ್ ಆಫ್ ಎ ಕಾಂಪೌಂಡ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಮೋಲಾರ್ ಮಾಸ್ ಆಫ್ ಎ ಕಾಂಪೌಂಡ್ ನಮಗೆ ಗೊತ್ತಿಲ್ಲ, ಆದರೆ ಏನು ಗೊತ್ತಿದೆ, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಗೊತ್ತಿದೆ. ಹಾಗಾದರೆ N ಅನ್ನು ಈ ಕಡೆ ತೊಗೊಂಡಂದಾಗ ಏನಾಗುತ್ತೆ, N ಇದಕ್ಕೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಯಾವ ಥರ ಮಲ್ಟಿಪ್ಲಿಕೇಶನ್ ಆಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಏನು ಮಾಡೋಣ, ಇಲ್ಲಿ ಈ ವ್ಯಾಲ್ಯೂಸನ್ನು ತಗೊಳ್ಳೋಣ. N ಈಸ್ ಈಕ್ವಲ್ ಟು ಮೋಲಾರ್ ಮಾಸ್ ಆಫ್ ಎ ಕಾಂಪೌಂಡ್. ಮೋಲಾರ್ ಮಾಸ್ ಆಫ್ ಎ ಕಾಂಪೌಂಡ್ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಎಷ್ಟು, ಮೋಲಾರ್ ಮಾಸ್ ಆಫ್ ಎ ಕಾಂಪೌಂಡ್ ಈಸ್ 98.96. ಹಾಗಾದರೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟಿದೆ, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟಿದೆ, 49.5 ಇದೆ. ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಡಿವೈಡ್ ಮಾಡಿದಾಗ 1.99 ಅಂತ ಸಿಗ್ತಾ ಇದೆ. ನಾವು ಏನು ಮಾಡ್ತಾ ಇದ್ದೀವಿ, ಇದನ್ನು ನಾವು ರೌಂಡ್ ಫಿಗರ್ನಲ್ಲಿ 2 ಅಂತ ಬರೆದುಕೊಳ್ತಾ ಇದ್ದೀವಿ. ಹಾಗಾದರೆ ಮಲ್ಟಿಪ್ಲಿಕೇಶನ್ ಆಫ್ ಎಂಪಿರಿಕಲ್ ಫಾರ್ಮುಲಾ ಬೈ N, ಲಾಸ್ಟ್ ಕೊನೆಯ ಸ್ಟೆಪ್ನಲ್ಲಿ ಏನಾಗ್ತಾ ಇದೆ, N ಅನ್ನು ಏನು ಮಾಡ್ತಾ ಇದ್ದೀವಿ, ಫಾರ್ಮುಲಾ ಮಾಸ್ ಎಂಪಿರಿಕಲ್ ಫಾರ್ಮುಲಾಗೆ ಏನು ಮಾಡ್ತಾ ಇದ್ದೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. N ಅಂದರೆ ಎಷ್ಟು ಅಂತ ತೆಗೆದುಕೊಳ್ತಾ ಇದ್ದೀವಿ, ಇಲ್ಲಿ 2 ಅಂತ ತೆಗೆದುಕೊಳ್ತಾ ಇದ್ದೀವಿ. 2 ಇಂಟು C2 2H4Cl2 C2H4Cl2 ಅಂತ ಕಾಂಪೌಂಡ್ ಸಿಗ್ತಾ ಇದೆ. ಇದು ಏನಾಗಿದೆ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಆಗಿದೆ. ಇದೇನಾಗಿದೆ, ಮಾಲಿಕ್ಯುಲರ್
ಫಾರ್ಮುಲಾ. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಗಿದೆ. ಏನಾಗಿದೆ ಇದು? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಗಿವನ್ ಕಂಪೌಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಗಿದೆ. ಈ ರೀತಿ ಏನು ಮಾಡ್ತಾ ಇದ್ದೀವಿ ನಾವೆಂದರೆ ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾನ ಬಿಡಿಸ್ತಾ ಇದ್ದೀವಿ. ಇದು ಒಂದು ಮೆಥಡ್. ಇದೇನಾಗಿದೆ? ಒಂದು ಮೆಥಡ್. ಇನ್ನೊಂದು ಮೆಥಡ್ ಇದೆ. ಓಕೆ ವಿದ್ಯಾರ್ಥಿಗಳೇ, ಅದೇ ಪ್ರಾಬ್ಲಮನ್ನು ನಾವು ಇನ್ನೊಂದು ಮೆಥಡ್ನಲ್ಲಿ ಬಿಡಿಸೋಣ. ಅದು ಹೇಗೆ ಅಂದರೆ, ಈಗ ಹೈಡ್ರೋಜನ್ 4.07% ಇದೆ, ಕಾರ್ಬನ್ 24.27% ಇದೆ, ಹಾಗೆಯೇ ಕ್ಲೋರಿನ್ ಏನಾಗಿದೆ 71.65% ಇದೆ. ಹಾಗಾದರೆ ಮೋಲಾರ್ ಮಾಸ್ ಆಫ್ ದಟ್ ಕಂಪೌಂಡ್ ಈಸ್ 98.96 ಅಂತ ಇದೆ. ಎಲ್ಲ ವ್ಯಾಲ್ಯೂಸನ್ನು ನಾನು ಆಗಲೇ ಬರೆದುಕೊಂಡು ಇಟ್ಕೊಂಡಿದ್ದೀನಿ. ಏನು ಮಾಡ್ತಾ ಇದ್ದೀನಿ ನಾನು? ಒಂದು ಕಾಲಮ್ ಥ್ರೂ ಏನು ಮಾಡ್ತಾ ಇದ್ದೀನಿ? ಈ ಪ್ರಾಬ್ಲಮನ್ನು ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾದರೆ ಯಾವುದು? ಮೊದಲಿಗೆ ಏನು ಮಾಡಬೇಕು? ಎಲಿಮೆಂಟ್ಸ್. ಏನು? ಮೊದಲನೇ ಕಾಲಮು ಎಲಿಮೆಂಟ್ಸ್ ಅಂತ, ಎರಡನೇ ಕಾಲಮ್ ಏನಿದೆ ಅಂದರೆ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಏನು ಕೊಟ್ಟಿದ್ದಾರೆ, ಈ ಪರ್ಸೆಂಟೇಜ್ ಕಾಂಪೋಸಿಷನನ್ನು ಬರಿತಾ ಇದ್ದೀನಿ. ಮೂರನೇ ಕಾಲಮ್ ಏನಾಗ್ತಾ ಇದೆ? ಅಟೋಮಿಕ್ ಮಾಸನ್ನು ತೆಗೆದುಕೊಳ್ತಾ ಇದ್ದೀನಿ. ನಾಲ್ಕನೇ ಕಾಲಮ್ನಲ್ಲಿ ಏನು ಮಾಡ್ತಿದ್ದೀನಿ? ಪರ್ಸೆಂಟೇಜ್ ಕಾಂಪೋಸಿಷನ್ ಬೈ ಅಟೋಮಿಕ್ ಮಾಸನ್ನು ಬರಿತಾ ಇದ್ದೀನಿ. ಐದನೇ ಕಾಲಮ್ನಲ್ಲಿ ಏನು ಮಾಡ್ತಾ ಇದ್ದೀನಿ? ಡಿವೈಡ್ ದ ವ್ಯಾಲ್ಯೂ. ಇಲ್ಲಿ ಡಿವೈಡ್ ಮಾಡಿದಂಥ ವ್ಯಾಲ್ಯೂ, ಡಿವೈಡ್ ದ ವ್ಯಾಲ್ಯೂ ಬೈ ಸ್ಮಾಲೆಸ್ಟ್ ನಂಬರ್. ಇಲ್ಲಿ ಡಿವೈಡ್ ಮಾಡಿದಂಥ ವ್ಯಾಲ್ಯೂ ಏನು ಸಿಕ್ಕಿರುತ್ತೆ, ಆ ಸ್ಮಾಲೆಸ್ಟ್ ವ್ಯಾಲ್ಯೂದಿಂದ ಮತ್ತೆ ಅದೇ ವ್ಯಾಲ್ಯೂಸನ್ನು ಏನು ಮಾಡ್ತಾ ಇದ್ದೀನಿ? ಡಿವೈಡ್ ಮಾಡ್ತಾ ಇದ್ದೀನಿ. ಇಫ್ ವಿ ಆರ್ ಹ್ಯಾವಿಂಗ್ ಡಿಜಿಟ್ಸ್ ಮೀನ್ಸ್ 0 ಪಾಯಿಂಟ್ಸ್, ಅದನ್ನು ಏನು ಮಾಡ್ತಾ ಇದ್ದೀನಿ? 0.001 ಈ ಥರ ಇದ್ದರೆ ಅದನ್ನು ರೌಂಡ್ ಫಿಗರ್ನಲ್ಲಿ ಬರೆದುಕೊಳ್ತಾ ಇದ್ದೀನಿ. ಮೊದಲೇದು ಕಾರ್ಬನ್ ಏನಾಗಿದೆ ಅಂದರೆ ಅದರ ಪರ್ಸೆಂಟೇಜ್ ಕಾಂಪೋಸಿಷನ್ ಏನಾಗಿದೆ? 4.07 ಅಂತ ಆಗಿದೆ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ? ಗ್ರಾಮ್ಸ್ನಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟ್ನಲ್ಲಿ ಏನು ಮಾಡ್ತಾ ಇದ್ದೀನಿ? ಗ್ರಾಮ್ಸ್ನಲ್ಲಿ ಬರಿತಾ ಇದ್ದೀನಿ. ಹಾಗಾದರೆ ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟಾಗಿದೆ ಅಂದರೆ 1.008 ಆಗಿದೆ. ಅದೇ ರೀತಿ ಏನು ಮಾಡ್ತಾ ಇದ್ದೀನಿ? ಪರ್ಸೆಂಟೇಜ್ ಕಾಂಪೋಸಿಷನ್ ಬೈ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್. ಪರ್ಸೆಂಟೇಜ್ ಕಾಂಪೋಸಿಷನ್ ಬೈ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್ ಅದೇನಾಗಿದೆ ಅಂದರೆ 4.07 ಡಿವೈಡೆಡ್ ಬೈ 1.008 ಎಷ್ಟಾಗುತ್ತೆ ಅಂತ ನೋಡೋಣ. ಎಷ್ಟಾಗುತ್ತೆ ಅಂದರೆ 4.07 ಡಿವೈಡೆಡ್ ಬೈ 1.008 ಎಷ್ಟಾಗುತ್ತೆ ಅಂದರೆ 4.037 ಅಂತ ಆಗುತ್ತೆ. ಎಷ್ಟಾಗುತ್ತೆ? 4.037 ಅಂತ ಆಗುತ್ತೆ. ಇನ್ನು ಎರಡನೇದಾಗಿ ಏನು ಮಾಡ್ತಾ ಇದ್ದೀನಿ? ನಾನು ಕಾರ್ಬನ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾವುದನ್ನು ತೆಗೆದುಕೊಳ್ತಾ ಇದ್ದೀನಿ? ಕಾರ್ಬನ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಕಾರ್ಬನ್ನ ಮಾಸ್ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ 24.27 ಅಂತ ಇದೆ. ಅದರ ಅಟೋಮಿಕ್ ಮಾಸ್ ಏನಾಗಿದೆ ಅಂದರೆ ಕಾರ್ಬನ್ನ ಅಟೋಮಿಕ್ ಮಾಸ್ 12 ಆಗಿದೆ. ಅದೇ ರೀತಿ ಇದನ್ನು ಪರ್ಸೆಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸನ್ನು ಬರಿತಾ ಹೋದರೆ 24.27 ಡಿವೈಡೆಡ್ ಬೈ 12 ಎಷ್ಟಾಗುತ್ತೆ ಅಂದರೆ ಇದು 24.27 ಡಿವೈಡೆಡ್ ಬೈ 12 ಎಷ್ಟಾಗುತ್ತೆ ಅಂದರೆ 2.0225 ಅಂತ ಆಗುತ್ತೆ. 0.225 ಅಂತ ಆಗುತ್ತೆ. ಅದೇ ರೀತಿ ನಾನು ಏನು ಮಾಡ್ತಾ ಇದ್ದೀನಿ? ಇಲ್ಲಿ ಕ್ಲೋರಿನನ್ನು ತೆಗೆದುಕೊಳ್ತಾ ಇದ್ದೀನಿ. ಕ್ಲೋರಿನ್ ಅಟಾಮಿಕ್ ಮಾಸ್ ಪರ್ಸೆಂಟೇಜ್ ಎಷ್ಟಿದೆ? 71.65% ಇದೆ. ಇದರ ಅಟೋಮಿಕ್ ಮಾಸ್ ಏನಾಗುತ್ತೆ ಅಂದರೆ 35.5 ಆಗುತ್ತೆ. ಹಾಗಾದರೆ ಅದರ ಡಿವೈಡ್ ಮಾಡಲಾಗಿ 71.65 ಡಿವೈಡೆಡ್ ಬೈ 35.5 ಎಷ್ಟಾಗುತ್ತೆ ನಮಗೆ ಆನ್ಸರ್? 71.65 ಡಿವೈಡೆಡ್ ಬೈ 35.5 ಏನಾಗುತ್ತೆ? 2.018 ಅಂತ ಆಗುತ್ತೆ. 2.018 ಅಂತ ಆಗುತ್ತೆ. ಈ ರೀತಿ ಏನು ಸಿಗುತ್ತೆ ನಮಗೆ? ವ್ಯಾಲ್ಯೂಸ್ ಸಿಗುತ್ತೆ. ಹಾಗಾದರೆ ಈ ವ್ಯಾಲ್ಯೂಸ್ನಲ್ಲಿ ಯಾವುದು ಕಡಿಮೆ ವ್ಯಾಲ್ಯೂ ಇದೆ, ಆ ಕಡಿಮೆ ವ್ಯಾಲ್ಯೂಯಿಂದ ಬಂದಂಥ ವ್ಯಾಲ್ಯೂಸನ್ನು ಡಿವೈಡೆಡ್ ವ್ಯಾಲ್ಯೂಸನ್ನು ಏನು ಮಾಡಬೇಕು? ನಾವು ಡಿವೈಡ್ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು? 4.037 ಅಂತ ಇದೆ. ಇದಕ್ಕೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿದೆ? 2.018 ಅಂತ ಇದೆ. ಇದನ್ನು ಡಿವೈಡ್ ಮಾಡಿದರೆ 4 ನಿಮಗೆ ಕಾಣಿಸ್ತಾ ಇರ್ಬೋದು. 4.037
2.37 ಅಂತ ಇದೆ. ಡಿವೈಡ್ ಮಾಡಿದಾಗ 2.018 ಡಿವೈಡ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮಗೆ 2.00 ಅಂತ ಸಿಗುತ್ತೆ. ಇನ್ನು ಭಾಳಷ್ಟು ವ್ಯಾಲ್ಯೂಸ್ಗಳಿವೆ, ನಾನು ಎರಡೇ ವ್ಯಾಲ್ಯೂಸನ್ನು ಬರೀತಾ ಇದ್ದೀನಿ ಇಲ್ಲಿ. ಹಾಗೆಯೇ ಎರಡನೇದಕ್ಕೆ ಬರೋಣ. ಇಲ್ಲಿ ವ್ಯಾಲ್ಯೂ ಎಷ್ಟಾಗಿದೆ 2.0225 ಅಂತ ಇದೆ. ಇದಕ್ಕೆ ಡಿವೈಡ್ ಮಾಡಿ, ಯಾವುದನ್ನು ಡಿವೈಡ್ ಮಾಡಿದಾಗ 2.018 ಡಿವೈಡ್ ಮಾಡಿದಾಗ ಎಷ್ಟು ಸಿಗುತ್ತೆ 2.0225 ಡಿವೈಡೆಡ್ ಬೈ 2.018 ಅಂತ ಡಿವೈಡ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮಗೆ 1.002 ಅಂತ ಸಿಗುತ್ತೆ. ರೌಂಡ್ ಫಿಗರ್ನಲ್ಲಿ ನಾವೇನು ಬರೀಬಹುದು, ಇದನ್ನ 2 ಅಂತ ಬರೀಬಹುದು, ಇದನ್ನು 1 ಅಂತ ಬರೀಬಹುದು. ಹಾಗೆಯೇ ಕ್ಲೋರಿನ್ ಏನಾಗಿದೆ 2.018 ಅಂತ ಇದೆ. ಅದೇ ರೀತಿ 0.18 ಅಂತ ಡಿವೈಡ್ ಮಾಡಿದಾಗ ನಮಗೇನು ಸಿಗ್ತಾ ಇದೆ 1 ಅಂತ ಆನ್ಸರ್ ಸಿಗ್ತಾ ಇದೆ. ಇದರ ರೌಂಡ್ ಫಿಗರ್ ಏನಾಗಿದೆ 1 ಅಂತ ಆಗಿದೆ. ಈ ರೀತಿ ನಮ್ಗೆ ಏನು ಮಾಡ್ಬೋದು, ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಿದ್ದೀವಿ. ಅದೇ ರೀತಿ ಏನು ಮಾಡಬೇಕು, ಓಕೆ, ಅದೇ ರೀತಿ ನಾವು ಏನು ಮಾಡ್ತಾ ಇದ್ದೀವಿ, ಅದರ ಎಂಪಿರಿಕಲ್ ಫಾರ್ಮುಲಾನ ತೆಗೆದುಕೊಳ್ತಾ ಇದ್ದೀವಿ. ಎಂಪಿರಿಕಲ್ ಫಾರ್ಮುಲಾ ರೈಟಿಂಗ್ ಎಂಪಿರಿಕಲ್ ಫಾರ್ಮುಲಾ ರೈಟಿಂಗ್ ವಾಟ್ ಎಂಪಿರಿಕಲ್ ಫಾರ್ಮುಲಾನ ಯಾವ ಥರ ಬರೀತಾ ಇದ್ದೀವಿ ಅಂದರೆ ರೆಸ್ಪೆಕ್ಟ್ ಟು ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ಕಾರ್ಬನ್ಗೆ ಸಂಬಂಧಪಟ್ಟಿದೆ. ಸಾರಿ, ಇಲ್ಲಿ ಹೈಡ್ರೋಜನ್ ಅಂತ ಆಗಬೇಕಿತ್ತು, ನಾನು ಕಾರ್ಬನ್ ಅಂತ ಬರೆದಿದ್ದೀನಿ. ಇಲ್ಲಿ ಏನಾಗಬೇಕಿತ್ತು ಹೈಡ್ರೋಜನ್ ಅಂತ ಆಗಬೇಕಿತ್ತು. ಹೈಡ್ರೋಜನ್ ಇದನ್ನ ತಿದ್ಕೊಳ್ಳಿ. ಇಲ್ಲಿ ಏನಾಗಬೇಕಿತ್ತು ಹೈಡ್ರೋಜನ್ ಅಂತ ಆಗಬೇಕಿತ್ತು. ಹೈಡ್ರೋಜನ್ ಏನು, ಎರಡು ಹೈಡ್ರೋಜನ್ಗಳಿವೆ, ಒಂದು ಕಾರ್ಬನ್ ಇದೆ. ಒಂದು ಏನಾಗಿದೆ ಕಾರ್ಬನ್ ಆಗಿದೆ, ಇನ್ನೊಂದು ಏನಾಗಿದೆ ಕ್ಲೋರಿನ್ ಆಗಿದೆ. ಕ್ಲೋರಿನ್, ಇದು ಕ್ಲೋರಿನ್ ಆಗಿದೆ. ಹಾಗಾದರೆ ಎಂಪಿರಿಕಲ್ ಫಾರ್ಮುಲಾ ಏನಾಯಿತು ನಮಗೆ ಸಿಕ್ಕಿತ್ತು. ಹಾಗಾದರೆ ಇದನ್ನು ಏನು ಮಾಡ್ತಾ ಇದ್ದೀವಿ, ರೈಟಿಂಗ್ ದ ಎಂಪಿರಿಕಲ್ ಫಾರ್ಮುಲಾ ಮಾಸ್. ರೈಟಿಂಗ್ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಏನಾಗಿದೆ H2Cl ಅಂತ ಇದೆ. ಎರಡು ಹೈಡ್ರೋಜನ್ಗಳು, ಅದರ ಅಟೋಮಿಕ್ ಮಾಸ್ ಏನಾಗಿರುತ್ತೆ 1 ಆಗಿರುತ್ತೆ. ಹೈಡ್ರೋಜನ್ದು ಒಂದು ಕಾರ್ಬನ್, ಅದರ ಅಟೋಮಿಕ್ ಮಾಸ್ 12 ಆಗಿರುತ್ತೆ. ಒಂದು ಕ್ಲೋರಿನ್, ಅದರ ಅಟೋಮಿಕ್ ಮಾಸ್ ಏನಾಗಿರುತ್ತೆ 35.5. ಅಟೋಮಿಕ್ ಮಾಸಸ್ ಬಗ್ಗೆ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಬ್ರಿಡ್ಜ್ ಕೋರ್ಸ್ ಅಂತ ಕ್ಲಾಸಸ್ನಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಏನಾಗುತ್ತೆ ಇದರ ಟೋಟಲ್ ಮಾಸ್ 2 + 12 + 35.5 ಅಂತ ಹೊಡೆದಾಗ 49.5 ಅಂತ ಆನ್ಸರ್ ಸಿಗುತ್ತೆ. ಇದೇನು ಎಂಪಿರಿಕಲ್ ಫಾರ್ಮುಲಾ ಮಾಸ್. ನಮಗೆ ಏನು ಬೇಕಾಗಿದೆ ಅಂದರೆ ಎನ್ ವ್ಯಾಲ್ಯೂ ಬೇಕಾಗಿದೆ. ಎನ್ ಅಂದರೆ ಏನು, ಎನ್ ಅಂದರೆ ಮೋಲಾರ್ ಮಾಸ್ ಆಫ್ ಕಂಪೌಂಡ್ divided by empirical mass of compound. Divided by what? Empirical divided by empirical mass of compound. Divided by empirical mass of compound. Empirical mass of compound ಸಿಗ್ತಾ ಇದೆ. ಹಾಗಾದರೆ what you mean by molar mass of compound? They are already given here. ಏನ್ರಿ, ಮೋಲಾರ್ ಮಾಸ್ ಆಫ್ ಕಂಪೌಂಡ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ಎಂಪಿರಿಕಲ್ ಫಾರ್ಮುಲಾ ಮಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದನ್ನ ಏನು ಮಾಡ್ತಾ ಇದ್ದೀವಿ, ಈಗ ನಾವು ಕ್ಯಾಲ್ಕುಲೇಟ್ ಮಾಡಲಾಗಿ n = 98.96 ಎಲ್ಲಿಂದ ತೆಗೆದುಕೊಂಡೆ, ನಾನು ಮೋಲಾರ್ ಮಾಸ್ದಿಂದ ತೆಗೆದುಕೊಂಡೆ. ಅದೇ ರೀತಿ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟಾಗಿದೆ 49.5 ಆಗಿದೆ. 49.5. ಹಾಗಾಗಿ ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ಸಿಗುತ್ತೆ ನೋಡೋಣ. 98.96 divided by 49.5.
ಎಷ್ಟು ಸಿಗುತ್ತೆ ನಮಗೆ 1 ಪಾಯಿಂಟ್ n ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ 1.99 ಅಂತ ಸಿಗುತ್ತೆ. ನಾವು ರೌಂಡ್ ಫಿಗರ್ನಲ್ಲಿ ಎಷ್ಟು ಬರಿಬೋದು n ಈಸ್ ಈಕ್ವಲ್ ಟು 2 ಅಂತ ಬರಿಬೋದು. ಹಾಗಾದರೆ n ಈಸ್ ಈಕ್ವಲ್ ಟು 2 ಅಂತ ಸಿಕ್ತು ನಮಗೆ. ಈಗ ಏನು ಬರಿಬೇಕಂದ್ರೆ ನಾವು ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಂಪಿರಿಕಲ್ ಫಾರ್ಮುಲಾ ಮಾಸ್ is equal to into n is equal to what? Molecular formula mass. Empirical formula into n is equal to molecular formula. ಹಾಗಾದ್ರೆ molecular formula ಅಂದ್ರೆ ಏನು? molecular formula empirical formula ಏನಾಗಿದೆ? molecular formula is equal to ಎಂಪಿರಿಕಲ್ ಫಾರ್ಮುಲಾ ಏನಾಗಿದೆ CH2Cl ಅಂತ ಆಗಿದೆ. ಅದಕ್ಕೆ ನಾವು ಏನು ಮಾಡಬೇಕು n ಈಸ್ ಈಕ್ವಲ್ ಟು ಎಷ್ಟಿದೆ n ಈಸ್ ಈಕ್ವಲ್ ಟು 2 ಅಂತ ಇದೆ. n ಈಸ್ ಈಕ್ವಲ್ ಟು ಇಲ್ಲಿ 2 ಅಂತ ಬರೆದಾಗ C2H4Cl2 ಅಂತ ಸಿಗುತ್ತೆ. ಎಷ್ಟು ಸಿಗುತ್ತೆ C2H4Cl2 ಅಂತ ಸಿಗುತ್ತೆ. ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಇದು ಏನಾಗುತ್ತೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಗಿವನ್ ಕಾಂಪೌಂಡ್. ಅವರು ಆಲ್ರೆಡಿ ಏನು ಕೊಡ್ತಾರೆ ಅಂದರೆ ಮಾಸ್ ಪರ್ಸೆಂಟೇಜ್ ಅನ್ನು ಅಷ್ಟೇ ಕೊಡ್ತಾರೆ. ನಾವು ಏನು ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಮಾಸ್ ಪರ್ಸೆಂಟೇಜ್ ವಿ ಆರ್ ನೋಯಿಂಗ್ ದ ಅಟೋಮಿಕ್ ಮಾಸಸ್ ನಮ್ಗೆ ಗೊತ್ತಿದೆ. ನಾವೇನು ಮಾಡ್ತೀವಿ ಈ ಥರ ಡಿವೈಡ್ ಮಾಡಿ ಅದರಲ್ಲಿ ಬಂದಿರುವಂಥ ಸಣ್ಣ ವ್ಯಾಲ್ಯೂ ಸ್ಮಾಲೆಸ್ಟ್ ನಂಬರನ್ನು ಏನು ಮಾಡ್ತೀವಿ ಮತ್ತೆ ಡಿವೈಡ್ ಮಾಡಿ ಒಂದು ರೌಂಡ್ ಫಿಗರ್ ವ್ಯಾಲ್ಯೂಸನ್ನು ತೆಗೆದುಕೊಳ್ತೀವಿ. ಆ ರೌಂಡ್ ಫಿಗರ್ ವ್ಯಾಲ್ಯೂಸನ್ನು ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ಗಳಿಗೆ ಕಂಪೇರ್ ಮಾಡಲಾಗಿ ನಮಗೇನು ಸಿಗುತ್ತೆ ಎಂಪಿರಿಕಲ್ ಫಾರ್ಮುಲಾ ಸಿಗುತ್ತೆ. ಈ ಎಂಪಿರಿಕಲ್ ಫಾರ್ಮುಲಾನ ತೆಗೆದುಕೊಂಡು ಏನು ಮಾಡ್ತಾ ಇದ್ದೀವಿ ನಾವು ಅದರ ಎಂಪಿರಿಕಲ್ ಫಾರ್ಮುಲಾ ಮಾಸಸ್ಸನ್ನು ತೆಗೆದುಕೊಳ್ತೀವಿ. ಈ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಆಲ್ರೆಡಿ ದೇ ಆರ್ ಗಿವನ್ ದ ಮೋಲಾರ್ ಮಾಸ್. ಅದನ್ನು ಡಿವೈಡ್ ಮಾಡ್ತಿದ್ದೀವಿ. ಡಿವೈಡ್ ಮಾಡಿದಾಗ n ವ್ಯಾಲ್ಯೂ ಸಿಗುತ್ತೆ. n ವ್ಯಾಲ್ಯೂ ಏನಾಗುತ್ತೆ ಎಷ್ಟು ನಂಬರ್ ಆಫ್ ಆಟಮ್ಸ್ಗಳು ಇವೆ ಅಂತ ಹೇಳ್ಕೊಡುತ್ತೆ. ಈ ರೀತಿ ಏನು ಮಾಡ್ತಿದ್ದೀವಿ ನಾವು ಅಂದರೆ ಫಾರ್ಮುಲಾ ಮಾಸ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪಿರಿಕಲ್ ಫಾರ್ಮುಲಾನ ಕಂಡುಹಿಡಿತಾ ಇದ್ದೀವಿ. ಗಾಟ್ ದಿಸ್. ಇದೇ ರೀತಿ ಇನ್ನೂ ಹಲವಾರು ಪ್ರಾಬ್ಲಮ್ಸ್ಗಳಿವೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ.